ಅವನು ವಾಚಾಳಿ ಅಂತ ಕರಿತೀವಿ. ಅಂಥದ್ದೊಂದು ವಾಚಾಳಿ ಆಮೇಲೆ ಕಥೆ ಬರುತ್ತೆ. ಅದು ಮಾತನಾಡಿ ಮೇಲಿನಿಂದ ಕೆಳಗೆ ಬಿದ್ದು ಸತ್ತು ಹೋಯ್ತು ಅಂತ. ಈಗ ನಾವು ನಮ್ಮೂರಿನ ಕೆರೆಯನ್ನ ಕೇಂದ್ರವಾಗಿಟ್ಕೊಂಡು ಆ ಕಥೆಯನ್ನ ಪುನಃ ಹೇಳ್ತೀವಿ. ನೋಡೋಣ, ಆಮೇಲೆ ಕಥೆ ನೋಡೋಣ. ಟಾರ್ಟಾಯ್ಸ್ ಸ್ಟೋರಿ ನೋಡೋಣ. ಹಾಯ್ ಹಾಯ್, ಏನಿನ್ ಹೆಸರು? ನೈಸ್ ನೇಮ್. ಎಷ್ಟು ಕ್ಲಾಸ್ ಓದ್ತಿದ್ಯಾ? ಓಕೆ, ನಾನು ಕೇಳ್ತೀನಿ, ಹೇಳ್ತೀಯಾ? ನಿಂಗೆ ವೆಜ್ ಫುಡ್ ಅಂದ್ರೆ ಇಷ್ಟನಾ, ನಾನ್ ವೆಜ್ ಫುಡ್ ಅಂದ್ರೆ ಇಷ್ಟನಾ? ನಾನ್ ವೆಜ್ ಅಲ್ಲಿ ನಿನ್ ಫೇವ್ರೆಟ್ ಫುಡ್? ಚಿಕನ್ ಕಬಾಬ್. ಈ ಸೂಪರ್. ಚಿಕನ್ ಕಬಾಬ್ ಅಂದ್ರೆ ನನಗೂ ಇಷ್ಟ. ಹೌದು, ಇಲ್ಲಿ ಚಿಕನ್ ಕಬಾಬ್ ಅಂದ್ರೆ ಯಾರಿಗೆ ಇಷ್ಟ? ಕೈ ಎತ್ತಿ. ಸೂಪರ್. ಬನ್ನಿ ಬ್ರೋ, ನಾಟಕ ಹೆಂಗಾಗಿದೆ? ಹೌದಲ್ಲ, ಮರ್ತೇ ಬಿಟ್ಟಿದೆ. ನೀವು ಹೋಗಿರಿ ಬ್ರೋ, ಈಗಲೇ ಬರ್ತೀನಿ. ಬೇಗ ಬನ್ನಿ, ಮಾತಾಡಬೇಡಿ. ಆಯ್ತು ಬ್ರೋ, ನೀವು ಹೋಗಿರಿ, ಬರ್ತೀನಿ. ಮಾತು 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 ನಾನು ಕರೀತಾನೆ ಇರ್ತಾರೆ. ಹಾಯ್, ಏನು ಹೆಸರೇನು? ಎಷ್ಟು ಕ್ಲಾಸ್ ಓದ್ತಿದ್ಯಾ? ಇನ್ನು ಹಾಬೀಸ್ ಏನು? ಓದದ? ಏನೇನು ಬುಕ್ಸ್ ಓದ್ತೀರಾ? ಸಬ್ಜೆಕ್ಟಾ? ಓಕೆ, ಈ ಊರಲ್ಲಿ ತುಂಬಾ ನಾಟಕಗಳು ಬಂದಿದೆಯಲ್ಲ, ಯಾವ ನಾಟಕಗಳು ನೋಡಿದ್ದೀರಾ? ವಾಲಿಬಾಲ್. ಬ್ರೋ ಬನ್ನಿ ಬ್ರೋ. ಸರಿ ಬ್ರೋ, ಹೋಗಿ ಈಗಲೇ. ಎಷ್ಟು ಮಾತಾಡ್ತೀರಾ ಬ್ರೋ ನೀವು? ಬರ್ತೀನಿ ಬ್ರೋ, ಹೋಗಿ. ನೋಡಿ, ಬರ್ಲಿಲ್ಲ ಅಂದ್ರೆ ಆ ಚೆಕ್ ಕಿತ್ ಕೈ ಕೊಡ್ತೀನಿ ಅಷ್ಟೇ. ಅಯ್ಯೋ ಮಾಡ್ಬೇಡಿ ಬ್ರೋ, ಅದೇ ನನ್ನ ಜೀವ. ಹೋಗಿ ಬ್ರೋ, ಈಗಲೇ ಬರ್ತೀನಿ. ಓಕೆ ಫ್ರೆಂಡ್ಸ್, ನಾಟಕ ಮುಗಿದ್ಮೇಲೆ ಎಲ್ಲರನ್ನು ಮಾತಾಡ್ತೀನಿ. ಈಗ ಹೋಗ್ಲಾ? ಓಕೆ, ಬಾಯ್. ಅಂದಾಗೆ ನಾನು ಯಾರಂತ ಗೊತ್ತಾಯ್ತಾ? ಎಕ್ಸಾಕ್ಟ್ಲಿ, ನಾನು ಆಮೇನೆ. ಅಜಯ್, ಸ್ಟಾರ್ಟ್ ದ ಮ್ಯೂಸಿಕ್. ನೀರಿನ ಒಳಗೆ ಈಜುವೆನು, ನೆಲದ ಮೇಲೆ ನಡೆಯುವೆನು. ನೀರಿನ ಒಳಗೆ ಈಜುವೆನು, ನೆಲದ ಮೇಲೆ ನಡೆಯುವೆನು. ನನ್ನನ್ನು ಹಿಡಿಯಲು ಹತ್ತಿರ ಬಂದರೆ ಚಿಪ್ಪಿನ ಒಳಗೆ ಅಡಗುವೆನು. ಆಮೆ ನ ಆಮೆ ಆಮೆ ನ ಆಮೆ. ಹೂವು, ಹುಲ್ಲು, ಹಣ್ಣು, ಪಾಚಿ, ತರಕಾರಿಗಳನ್ನು ತಿನ್ನುವೆನು. ಹೂವು, ಹುಲ್ಲು, ಹಣ್ಣು, ಪಾಚಿ, ತರಕಾರಿಗಳನ್ನು ತಿನ್ನುವೆನು. ಹುಳ, ಹುಪ್ಪಟೆ, ಮೀನುಗಳ ಜಗಿದು ಜಗಿದು ನುಂಗುವೆನು. ಶಕ್ತಿಶಾಲಿ ನಾನು, ಗುಡ್ ಲುಕಿಂಗ್ ನಾನು. ಶಕ್ತಿಶಾಲಿ ನಾನು, ಗುಡ್ ಲುಕಿಂಗ್ ನಾನು. ಜಂಬವ ಮಾಡಿದ ಮೊಲವನ್ನು ರೇಸಲಿ ಸೋಲಿಸಿದವನು ನಾನು. First prize goes to Anna from Shakespeare Kere. Yo, let me introduce my friends to you.
ಅಲ್ಲಾಡದೆ ನಿಲ್ಲೋದು ಸ್ಟ್ಯಾಚ್ಯೂ. ದಡದ ನೀರಲ್ಲಿ ಕಲ್ಲಿನ ಹಾಗೆ ಅಲ್ಲಾಡದೆ ನಿಲ್ಲೋದು. ಸಣ್ಣ ಮೀನುಗಳು ಹತ್ತಿರ ಬಂದರೆ ಗಬು ಅಂತ ಹಿಡಿಯೋದು. ಗುಳುಮ್ ಅಂತ ನುಂಗಿ ಮತ್ತೆ ಕಲ್ಲಿನ ಹಾಗೆ ನಿಲ್ಲೋದು. ಇಂಥ ನನ್ನ ಮಕ್ಕಳನ್ನ ಹೆಂಗಪ್ಪ ನಾವು ನಂಬೋದು? Okay, guys. ಈಗ ನುಂಗಲ್ಲ. Come on, join us. ನಾವಿದರಲ್ಲೇ ಈಜೋದು, ನಾವಿದರಲ್ಲೇ ಮಲಗೋದು, ನಾವಿದರಲ್ಲೇ ಈಜೋದು, ನಾವಿದರಲ್ಲೇ ಮಲಗೋದು. ನಾನಾ ಬಗೆಯ ಆಟಗಳಾಡಿ ನಾವಿದರಲ್ಲೇ ಬೆಳೆಯೋದು. ನಾನಾ ಬಗೆಯ ಆಟಗಳಾಡಿ ನಾವಿದರಲ್ಲೇ ಬೆಳೆಯೋದು. ನಾವಿದರಲ್ಲೇ ಉಳಿಯೋದು, ನಾವಿದರಲ್ಲೇ ಬೆಳೆಯೋದು. ನಾವಿದರಲ್ಲೇ ಉಳಿಯೋದು, ನಾವಿದರಲ್ಲೇ ಬೆಳೆಯೋದು. ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ವಾನ ಸೂರೇರಿ ಮ್ಯಾಲೆ, ಓ ವಾನ ಸೂರೇರಿ ಮ್ಯಾಲೆ. ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ವಾನ ಸೂರೇರಿ ಮ್ಯಾಲೆ, ಓ ವಾನ ಸೂರೇರಿ ಮ್ಯಾಲೆ. ಏಳು ಮಲೆಯಲ್ಲಿ ಏನಾಯ್ತು? ಪ್ಲಾಸ್ಟಿಕ್ಕು. ನನಗೆ ಉಸಿರೇ ಕಟ್ಟೋಗಿತ್ತು. ಈ ಜನಕ್ಕೇನಾಗಿದೆ? ನಾವೇನು ಬದುಕ್ಬೇಕೋ ಬೇಡವೋ? ಬದುಕೋಕೆ ಕಷ್ಟವಾಗ್ತಿದೆ. ನೀವಾದ್ರೆ ಈ ಕೆರೆ ಬೇಡ ಅಂದ್ರೆ ಬೇರೆ ಕೆರೆಗಾದ್ರೂ ಹೋಗ್ಬೋದು. ಆದ್ರೆ ನಾವೆಲ್ಲಿ ಹೋಗೋದು? ಗೊತ್ತಿಲ್ಲ. ಇನ್ ಸ್ವಲ್ಪ ದಿವಸದಲ್ಲಿ ಈ ಕೆರೆ ಕಸದಿಂದ ತುಂಬೋಗುತ್ತೆ. ನಮ್ಮ ಮಕ್ಕಳ ಗತಿ ಏನು?
ನನ್ನನ್ನ ಬಿಟ್ಟಿರಕ್ಕಾಗಲ್ಲ. ನಾನು ನಿನ್ ಜೊತೆ ಬರ್ತೀನಿ. ನಾನೇನ್ ಮಾಡ್ಲಿ ಈ ಕೆರೆ ಹಾಳಾಗಿ ಹೋಗಿದೆ, ಬೇರೆ ಕೆರೆಗಳು ಬತ್ತಿ ಹೋಗ್ತಿವೆ. ಹೇಳಕ್ಕೋದ್ರೆ ನಾನು ಉಭಯವಾಸಿ. ಇತ್ತ ನೀರು ಇಲ್ಲ, ಅತ್ತ ಭೂಮಿನೂ ಇಲ್ಲ, ಇತ್ತ ನೀರು ಇಲ್ಲ, ಅತ್ತ ಭೂಮಿನೂ ಇಲ್ಲ. ಹಂಗಾಗಿದೆ ನನ್ನ ಪರಿಸ್ಥಿತಿ. ಏನ್ ಮಾಡ್ಬೇಕು ಅಂತಿದ್ಯಾ? ನೋಡಿ, ನೀವು ನನ್ನ ಸ್ನೇಹಿತರು, ಹೌದು ಇಲ್ವೋ? ಹೌದು. ಲಗಾಯ್ತಿನಿಂದಲೂ ನನ್ನ ಜೊತೆಲೇ ಇದ್ದವರು. ನಾನು ಈ ಸಂಕಟದಿಂದ ಪಾರಾಗಕ್ಕೆ ಏನಾದ್ರೂ ಉಪಾಯ ಮಾಡಿ. ಉಪಾಯ ಬಲ್ಲವರಿಗೆ ಅಪಾಯ ಇಲ್ಲ ಅಂತ ಗಾದೆನೇ ಇದೆ. ಇದೇ ತಾನೆ, ಉಪಾಯ ಸಿಕ್ಕಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಬಾ ಬಾ ಸಾಕು ಕೊಡು ಬಾ. ಬಾ. ಈಗ ಗಾದೆ ಒಗಟು ಮಾತಾಡ್ತಾ ಕೂರೋ ಸಮಯ ಅಲ್ಲ. ಅದು ಏನ್ ಮಾಡ್ಬೇಕು ಅಂದ್ರೆ, ಏನು ಮಾಡೋದು? ನಂಗೂ ಗೊತ್ತಿಲ್ಲ. ಅದು ಏನು ಮಾಡೋದು? ಹಾ, ಒಂದು ಉಪಾಯ ಇದೆ. ಉಪಾಯ ಸ್ವಲ್ಪ ಅಪಾಯದ್ದೇ, ಆದ್ರೂ ಏನಾದ್ರೂ ಇರ್ಲಿ, ಪರವಾಗಿಲ್ಲ, ಹೇಳು. ಇಲ್ಲಿ ಬದುಕೋಕ್ಕಿಂತ ದೊಡ್ಡ ಅಪಾಯ ಇರಲಾರದು. ಹೇಳು ಹೇಳು, ಬೇಗ ಹೇಳು. ನಾವು ಉದ್ದ ಕೋಲೊಂದನ್ನ ನಮ್ಮ ಕೊಕ್ಕಿನಲ್ಲಿ ಕಚ್ಚಿ ಹಾರ್ತೇವೆ. ನೀನು ಅದರ ಮಧ್ಯದಲ್ಲಿ ಕಚ್ಚಿಕೋ. ಓಕೆ, ಆಮೇಲೆ? ಆಮೇಲೆ ನಮ್ಮೊಂದಿಗೆ ನೀನೂ ಹಾರ್ಬೋದು. ಐ, ಸೂಪರು, ಒಳ್ಳೆ ಹಿಡಿಯಾ. ಆದ್ರೆ ನೀನು ಬಹಳ ಎಚ್ಚರದಿಂದ ಇರ್ಬೇಕು. ಯಾವುದೇ ಕಾರಣಕ್ಕೂ ನೀನು ಮಾತಾಡಬಾರ್ದು. ನೀನೇನಾದ್ರೂ ಮಾತಾಡಿದ್ರೆ ಮೇಲಿಂದ ಕೆಳಗೆ ಬಿಡಿಸತ್ತು. ಏನಾದ್ರೂ ಮಾತಾಡಿದ್ರೆ ಇಲ್ಲಪ್ಪ, ನಾನಂತೂ ಮಾತಾಡೋದೇ ಇಲ್ಲ. ನಿಮ್ಮೆಲ್ಲಾನೆ. ಅಗತ್ಯವಿದೆ ಯಾರಾದ್ರೂ ಮಾತಾಡ್ತಾರ? ಸುಮ್ನೆ ಯಾರಾದ್ರೂ ಮಾತಾಡ್ತಾರ? ಏನಾದ್ರೂ ಒಂದು ಕಾರಣ ಇರ್ಬೇಕಾನೆ ಮಾತಾಡೋದು. ನನ್ನ ఎవరైనా తిట్టిన కొట్టిన చివరికి చంపడా కూడా నేను మాట్లాడను. అసలు నాకు మాట్లాడమే రాదు. ಏ, ಮತ್ತೋದ ಬಾ. ಅಷ್ಟೇ ಮಾತಾಡ್ತೀಯ? ಬರಬೇಗ. ಬಾ, ಬಾ, ಇಡಿ. Ready? 1, 2, 3. ಹಾರು ಹಕ್ಕಿ, ನೀರ ಹಕ್ಕಿ ಹರು, ನೀಲ ಗಗನದೊಳು ಹರು, ಮೇಲಕ್ಕೆ ಮೇಲಕ್ಕೆ ಹರು. ಹಾರು ಹಕ್ಕಿ ಹರು, ನೀರ ಹಕ್ಕಿ ಹರು, ನೀಲ ಗಗನದೊಳು ಹರು. ಓ ದೇವ 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 ದೇವ. ಅದ್ಭುತ. ಹೌದಪ್ಪ. ಎರಡು ಕೊಕ್ರೆ ಒಂದು ಕೋಲು ಸಹಾಯದಿಂದ ಒಂದು ಆಮೆನ ಎತ್ಕೊಂಡು ಹೋಗ್ತಾ ಇದೆ. ಗೊತ್ತಾ ಇದೆ. ಕಾಣಿಸ್ತಿಲ್ಲ ಅದು. ಇದೆಲ್ಲದು ತಂದು ನೋಡಿ, ಅಲ್ಲಿ ಎರಡು ಇದೆಲ್ಲದು ಬೇರೆ ಇದೆ. ಬೇರೆ ಇದೆ. ದಪ್ಪ. ಬಾಂಡುಸ್ರೆ. ಒಂದು ಆಮೆ ಒಂದು ಕೋಲಿನ ಸಹಾಯದಿಂದ ಎರಡು ಕೊಕ್ರೆನ ಹಾರಿಸ್ಕೊಂಡು ಹೋಗ್ತಾ ಇದೆ. ಅದು ಹಂಗಲ್ಲ, ಬೇರೆ. ಬೇರೆ ಇದೆ. ಅದು ಬೇರೆ ಇದೆ. ಅದು ಹಂಗಲ್ಲ. ನಾನು ಹೇಳ್ತೀನಿ ಬನ್ನಿ. ಬರೋ ಇವ್ನೇನೋ ಹೇಳ್ತಾನೆ ಬರೋ. ನಂಗೆ ಅನ್ಸುತ್ತೆ ಅದು ಅದು ಮೊದಲು ನೀನ್ ಹೇಳ್ಬೇಕು. ನೀನ್ ಹೇಳ್ಬೇಕು, ನಾನು ಹೌದೌದೌದು. ಒಂದು ಕೋಲು
ಅದೇನ್ ಮಾತಾಡ್ತಿದ್ಯೋ ಸರಿಯಾಗಿ ಸ್ಪಷ್ಟವಾಗಿ ಕೇಳಿಸುವ ಹಾಗೆ ಹೇಳು. ನನಗೆ ಕಿವಿ ಕೇಳ್ಸಲ್ಲ. ಅಯ್ಯೋ! ಸತ್ಯೋಯಪ್ಪ ಸತ್ಯ. ವಾಚಾಳಿ ಆಮೆ ಮಾತನಾಡಿ ಮೇಲಿಂದ ಕೆಳಗೆ ಬಿದ್ದು ಸತ್ತೋಯ್ತು. ಮತ್ತೆ ಮಾತಾಡ್ತೀನಿ. ಮತ್ತ್ ಶುರು ಮಾಡ್ಬೇಡ. ಏಯ್, ನಾನಲ್ಲ. ಏನು ಎಷ್ಟೋ ಯಾರು ನಾನಲ್ಲ. ನಾನ್ ಸತ್ತ. ಆಮೇಲೆ ನಾನ್ ಸತ್ತಿಲ್ಲ. ನಾನು ಏನು ಮಾಡಿದೆ ಅಂದ್ರೆ ಮೇಲಿಂದ ಕೆಳಗ್ ಬೀಳ್ಬೇಕಾದ್ರೆ ಬೆನ್ನು ಚಿಪ್ಪನ್ನ ಕೆಳಗ್ ಮಾಡ್ಕೊಂಡ್ ಬಿದ್ದೆ. ಹಂಗಾಗಿ ನಾನು ಸತ್ತಿಲ್ಲ. ಸತ್ತಿರೋದು ನಿಮ್ಮೂರ್ ಕೆರೆ. ಹಾ, ಆಮೆ ಅಲ್ಲ. ಈಗ ನಿಮ್ಮ ಮಾತಿನ ಪ್ರಕಾರ ವಾಚಾಳಿ ಆಮೆ ಅಂದ್ರೆ ನಾನು ಮಾತನಾಡಿದ ಒಂದೇ ಒಂದು ಕಾರಣದಿಂದ ಮೇಲಿಂದ ಕೆಳಗೆ ಬಿದ್ದು ಸತ್ತೆ. ಸತ್ನ? ಬೆನ್ನು ಚಿಪ್ಪು ಗಟ್ಟಿಯಾಗಿರೋವರೆಗೂ ನಾನು ಮಾತ್ರ ಅಲ್ಲ, ಯಾವ ಆಮೆನೂ ಸಾಯಲ್ಲ, ತಿಳ್ಕೊಳ್ಳಿ. ಆದ್ರೆ ನೀವು ಮಾತನಾಡದೆ ಇರೋದ್ರಿಂದಾಗಿ ನಿಮ್ಮೂರ್ ಕೆರೆ ಸತ್ತೋಗಿದೆ. ಯಾಕೆಂದ್ರೆ ನೀವು ಮಾತಾಡಲ್ಲ. ನಿಮ್ಮೂರ್ ಕೆರೆಗೆ ಯಾರೇ ಕಸ ಹಾಕಿದ್ರು ನೀವು ಮಾತಾಡಲ್ಲ, ಯಾರೇ ಹೊಲಸು ಮಾಡಿದ್ರು ನೀವು ಮಾತಾಡಲ್ಲ, ಯಾರೇ ಒತ್ತುವರಿ ಮಾಡಿದ್ರು ನೀವು ಮಾತಾಡಲ್ಲ, ಯಾರು ಏನೇ ಮಾಡಿದ್ರು ನೀವು ಮಾತಾಡೋದೇ ಇಲ್ಲ. ನೀವು ಮಾತನಾಡದೇ ಇದ್ರೆ ನಿಮ್ಮೂರ್ ಕೆರೆ ಸಾಯ್ತದೆ. ಸಿಂಪಲ್. ನಿಮ್ಮೂರ್ ಕೆರೆ ಇಲ್ಲ ಅಂದ್ರೆ ನೀವು ಇಲ್ಲ. ದಯಮಾಡಿ ಮಾತಾಡಿ. ನಿಮ್ಮೂರ್ ಕೆರೆ ಬಗ್ಗೆ ಮಾತಾಡಿ, ನಿಮ್ಮೂರ್ ನದಿ ಬಗ್ಗೆ ಮಾತಾಡಿ, ನಿಮಗಾಗಿ ಆದರೂ ಮಾತಾಡಿ ಪ್ಲೀಸ್. ಮಾತಾಡಿ ಪ್ಲೀಸ್. Why are you not speaking? Please, ಮಾತಾಡಿ ಪ್ಲೀಸ್. Why are you not speaking? ನೀರು ಕುಡಿಯುವ ನೀರು ಬರುವುದು ನಮ್ಮ ಕೆರೆಯಿಂದ ತಾನೆ. ಮೋಡ ಮಳೆಯನ್ನು ಸುರಿಸುವುದು ನಮ್ಮ ಕಾರಿಂದ ತಾನೆ. ಮಾತಾಡಿ ಪ್ಲೀಸ್. Why are you not speaking? ಕಸವನ್ನು ಯಾರೇ ಎಸೆದರೂ ನೀವು ಮಾತಾಡೋದಿಲ್ಲ. ಕೆರೆ ಒತ್ತುವರಿ ಮಾಡಿಕೊಂಡು ಮಾತಾಡೋದಿಲ್ಲ. ಹೊಲಸು ಮಾಡಿದ್ರು ಮಾತಾಡೋಲ್ಲ, ಕೊಳಕು ಮಾಡಿದ್ರು ಮಾತಾಡೋಲ್ಲ. ಕೆರೆಗಳ ಮುಚ್ಚಿ ಅದರ ಮೇಲೆಯೇ ಬಿಲ್ಡಿಂಗ್ ಎತ್ತರೂ ಮಾತಾಡೋಲ್ಲ. ಪ್ಲೀಸ್ ಮಾತಾಡಿ ಪ್ಲೀಸ್. Why are you not speaking? ಕೆರೆಗಳೆಲ್ಲ ಬತ್ತಿ, ನದಿಗಳೆಲ್ಲ ಒಣಗಿ, ಕೆರೆಗಳೆಲ್ಲ ಬತ್ತಿ, ನದಿಗಳೆಲ್ಲ ಒಣಗಿ, ನಮ್ಮನ್ನೆಲ್ಲ ಮುಗಿಸಿದ ಮೇಲೆ ನಿಮಗೆ ಹೇಳಿ, ನಿಮಗೆ ನುಡಿಯುವುದು. Asking, we are just asking.